ಕಟೀಲು ತಾಯಿ ದುರ್ಗಾಮಾತೆ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯರ ಮಠದ ಪೀಠಾಧಿಪತಿಯಾದಂಥ ಸಚ್ಚಿದಾನಂದ ಭಾರತಿ ಶ್ರೀಗಳ ಪಾದಕ್ಕೆ ವಂದಿಸಿ, ಎಲ್ಲ ಬಂಧುಗಳೇ, ದಿನೇಶ್ ಅಮ್ಮಣ್ಣಯ್ಯರ ನುಡಿನಮನ ಕಾರ್ಯಕ್ರಮದಲ್ಲಿ ಎಷ್ಟು ಬೇಗ ನಾವು ಪಾಲ್ಗೊಳ್ಳುವುಗಳಂತ ನಾವು ಯಾರೂ ಎಣಿಸಿರಲಿಕ್ಕೆ ಸಾಧ್ಯ ಇಲ್ಲ. ನಾನು ತುಂಬ ಸಲ ಹೇಳಿದ್ದೆ ಅನೇಕ ಭಾಗವತಗಳ ಪಂಕ್ತಿಯಲ್ಲಿ, ನಾವೆಲ್ಲ ಯಕ್ಷಗಾನ ರಂಗಕ್ಕೆ ಕಾಲಿಡಬೇಕಿದ್ರೆ ಮುಖ್ಯ ಕಾರಣೀಕರ್ತರು ಅಮ್ಮಣ್ಣಯ್ಯರಾಗಲಿ, ಪದ್ಯಾಣದವರಾಗಲಿ, ಪುತ್ತಿಗೆ ಹೊಳ್ಳರಾಗಲಿ, ಇಂಥವರ ಪದ್ಯಗಳನ್ನು ಕೇಳಿ ನಾವು ಯಕ್ಷಗಾನಕ್ಕೆ ಬಂದವರು. ಇಲ್ಲದ್ರೆ ಯಕ್ಷಗಾನಕ್ಕೆ ಬರುವವರೇ ನಾವಲ್ಲ. ಆ ಸೆಳೆತ ಬಿಟ್ಟಿಲ್ಲ. ದಿನೇಶ್ ಅಮ್ಮಣ್ಣಯ್ಯರ ನಾವಾಗ ಹೈಸ್ಕೂಲ್ ತರಗತಿಯಲ್ಲಿರುವಾಗ ಕೆಲವು ಕ್ಯಾಸೆಟ್ಗಳು ಬರ್ತಾ ಇತ್ತು ಅಷ್ಟೇ, CD ಕ್ಯಾಸೆಟ್ಗಳೆಲ್ಲ ಆರಂಭ ಆಗಿಲ್ಲ. ಶ್ರೀಕೃಷ್ಣ ಚಂದಪಾಲಿ ಇಂದ ತುಳು ಪ್ರಸಂಗದ ಕೆಲವು ಕ್ಯಾಸೆಟ್ಗಳನ್ನು ಕೇಳುವಾಗ ಅದು ಈಗಲೂ ಕಿವಿಯಲ್ಲಿ ಗುನುಗುಣಿಸ್ತಾ ಇದೆ. ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೆಲವು ಪ್ರಸಂಗಗಳ ಬಗ್ಗೆ ಉಲ್ಲೇಖಿಸಿದ್ರು. ಬಹಳ ಒಳ್ಳೆಯ ಜ್ಞಾನಯೋಗ್ಯವಾದಂತಹ ಮಾತುಗಳನ್ನು ಆಡಿ ಅವರನ್ನು ಅಭಿನಂದಿಸಿದ್ರು, ನುಡಿನಮನ ಸಲ್ಲಿಸಿದ್ರು. ನಾನು ಅದಕ್ಕೆ ಟಚ್ಚೇ ಮಾಡಲ್ಲ. ಯಾಕಂತ ಹೇಳಿದ್ರೆ, ಕೆಲವು ಪ್ರಸಂಗಗಳಿಗೆ ನೀವು ಇವರೆಲ್ಲರೂ ಹೇಳಿದಂತೆ ನಮಗೆ ಆಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ದ್ರೌಪದಿ ವಸ್ತ್ರಾಪಹಾರ ನಾನು ಪದ್ಯಕ್ಕೆ ಕೂತರು ಕೂಡ ನಾವು ಪದ್ಯ ಹೇಳುವಾಗಲೂ ಅಮ್ಮಣ್ಣಯ್ಯರದ್ದೇ ನೆನಪಾಗ್ತದೆ. ಅದು ಅವರು ಇರುವಾಗಲೂ ನನಗೆ ಎಷ್ಟೋ ಸಲ ದ್ರೌಪದಿ ವಸ್ತ್ರಾಪಹಾರ ನಾನು ಆಡಿಸಿದ್ದಿದೆ. ಆದರೆ ನನ್ನಿಂದ ಸಾಧ್ಯವೇ ಇಲ್ಲ. ಆ ಪದ್ಯಗಳನ್ನು ಹೇಳುವಾಗ ಅದು ಅದು ಹೀಗಾಗಬಾರ್ದಿತ್ತು ಅಂತ ಎಣಿಸುವುದು. ಅನೇಕ ಬಾರಿ ಕೆಲವು ಪ್ರಸಂಗಗಳು ಮಾನಿಷಾದ ತುಂಬ ನಾನು ಆಡಿಸಿದ್ದಿದೆ. ಉಜಿರ ಅಶೋಕ್ ಭಟ್ ಉಲ್ಲೇಖಿಸಿದ ಹಾಗೆ ಬೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರಿಗೆ ಹೆಸರು ಕೊಟ್ಟಂತಹ ಪ್ರಸಂಗ ಮಾನಿಷಾದ, ಅಮ್ಮಣ್ಣಯ್ಯರಿಗೆ ಹೆಸರು ತಂದಂತಹ ಅನೇಕ ಪ್ರಸಂಗಗಳಿರಬಹುದು. ಆದರೆ ದಿನೇಶ್ ಅಮ್ಮಣ್ಣಯ್ಯವರು ಹೇಳಿದ ಹಾಗೆಯೇ ನಿಮಗೆ ಅತ್ಯಂತ ಪ್ರಿಯವಾದ ಪ್ರಸಂಗ ಯಾವುದು ಅಂತ ಕೇಳಿದ್ರೆ ಅವರು ಮೊನ್ನೆ ತನಕ ಕೂಡ ಹೇಳಿದ್ದು ಮಾನಿಷಾದ ಎಂಬುದಾಗಿ. ಒಟ್ಟಿಗೆರೆ ಪುರುಷೋತ್ತಮ ಪೂಜ್ಯರು ಬರೆದ ಮಾನಿಷಾದ ಪ್ರಸಂಗವೇ ಅಂತೆ. ಅದನ್ನು ಆ ರೀತಿ ಅವರು ಅನುಭವಿಸಿ ಹಾಡಿಸ್ತಾ ಇದ್ರು. ಹಾಗಾದ್ರೆ ಭಾಗವತರಿಗೆ ಬೇರೆ ಪ್ರಸಂಗಗಳು ಇರಲಿಲ್ವಾ? ಅದು ವಿಷಯ ಬೇರೆ. ಕೆಲವರಿಗೆ ಒಂದೊಂದು ಪ್ರಸಂಗ ಒಗ್ಗುವುದಂತೇಳಿ ಇರ್ತದೆ. ಎಲ್ಲ ಪ್ರಸಂಗದಲ್ಲಿ ಹಾಗೆ ಮೆರೀಲಿಕ್ಕೆ ಆಗ್ತದೆ ಅಂತೇಳಿ ಅಲ್ಲ. ಅಶೋಕ್ ಭಟ್ರದನ್ನು ಹೇಳಿದ್ರು. ಈಗ ದುಶ್ಯಾಸನ ವಧೆ, ಬಲಿಪ್ಪರು, ಹೊಳ್ಳರು, ಅದು ಅವರಿಗೆ ಸೀಮಿತ ಅಂತ ಕೆಲವು ಪ್ರಸಂಗಗಳು, ಅದು ಅವರಿಗೆ ಸೀಮಿತವಾದಂಥ ಪ್ರಸಂಗಗಳು. ಅದನ್ನು ನಾವು ಎಷ್ಟು ಆಡಿಸಿದ್ರು, ಈಗ ಅಮ್ಮಣ್ಣಯ್ಯರೇ ಆಡಿಸಿದ್ರು, ಅದು ಆಡಿಸಬಹುದಷ್ಟೇ ಹೊರತು ಆ ಲೆವೆಲ್ಗೆ ರೀಚ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಕರುಣಾರಸದ ಕೆಲವು ಪಾತ್ರಗಳ ಪ್ರಸಂಗಗಳನ್ನು ಅಮ್ಮಣ್ಣಯ್ಯರ ಹಾಗೆ ಬಿಂಬಿಸುವಂತಹ ವ್ಯಕ್ತಿಗಳು ಇನ್ನು ಎಷ್ಟು ವರ್ಷ ಕಾಯ್ಬೇಕಾ ನಮಗೆ ಗೊತ್ತಿಲ್ಲ. ಆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಎಂಬುದಾಗಿ ನಾನು ಬೇಡ್ತಾ ಇದ್ದೇನೆ. ಈ ಮೂಲಕ ಸಮಯ ನಮ್ಮಿಂದ ಮುಂದೆ ಮುಂದೆ ಹೋಗ್ತಾ ಇದೆ. ನಾವು ದುಃಖ ನಮಗೆ ಇಷ್ಟು ಬೇಗ ನಮ್ಮನ್ನಗಲಿ ಅಮ್ಮಣ್ಣಯ್ಯರನ್ನು ದೇವರು ಕರೆದುಕೊಳ್ಳಬಾರದಿತ್ತು. ಒಂದು 4 ತಿಂಗಳಿಗಿಂತ ಮುಂಚೆ ಕೂಡ ಅವರು ವೇದಿಕೆಯಲ್ಲಿ ಹಾಡುವಾಗ ನಾನು ಕನ್ನಡಿಗಟ್ಟೆಯವರೆಲ್ಲ ಮಾತಾಡಿದ್ದೆ, ಪುಣಚಿತ್ತವರೆಲ್ಲ, ಅಮ್ಮಣ್ಣಯ್ಯರ ಶಾರ್ಪ್ ವಾಯ್ಸ್ ಹಾಗೇ ಇದೆ ಅಲ್ಲ ಇವತ್ತು ಕೂಡ ಅಂತ ನಾವು ತುಂಬ ಅದರ ಬಗ್ಗೆ ಮಾತಾಡಿದ್ದಿದೆ. ಅದನ್ನು ಕೇಳ್ಕೊಂಡಿದ್ದೇವೆ. ಆದರೆ ಈ ಘೋರ ಮಾರಕ ರೋಗ ಯಾಕೆ ಹೀಗೆ ಕಾಡ್ತಾ ಇದೆ ಎಂಬುದಾಗಿ ಗೊತ್ತಿಲ್ಲ. ಅನೇಕ ಕಲಾವಿದಗಳನ್ನು ನಾವು ಕಳ್ಕೊಂಡಿದ್ದೇವೆ. ಬಲಿಪ ಪ್ರಸಾದರನ್ನು ಹಾಡ್ತಾ ಇರುವಾಗಲೇ ಕಟ್ಲಿ ಮಾಡಿದ ತಿರುಗಾಟದ ಸಂದರ್ಭದಲ್ಲಿ ಒಂದು 3 ತಿಂಗಳಲ್ಲಿ ಆ ರೋಗ ಬಂದು ಅವರನ್ನು ಕಳ್ಕೊಳ್ಬೇಕಾಯಿತು. ಬೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರನ್ನು, ಇಂಥ ಅನೇಕ ಕಲಾವಿದರುಗಳನ್ನು, ಸುಬ್ರಹ್ಮಣ್ಯ ದಾರೇಶ್ವರಂತಹ ಭಾಗವತರುಗಳನ್ನು. ದೈವ ಸಂಕಲ್ಪ, ಯಾರಿಗೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾರ ಬಗ್ಗೆ ಯಾರು ಮಾತಾಡಿ ಕೂಡ ಪ್ರಯೋಜನ ಇಲ್ಲ. ವಿಧಿಯ ಲಿಖಿತವನ್ನು ಮೀರುವವರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಆ ವಿಧಿಗೆ ನಾವು ಶರಣಾಗಲೇಬೇಕು. ಇದ್ದಷ್ಟು ದಿವಸ ಸಮಾಜಮುಖಿಯಾಗಿ ಗುರುಗಳ ಆಶೀರ್ವಾದದ ಜೊತೆಗೆ ನಾವು ಏನಾದರೂ ಚಿಂತನೆ ಮಾಡಕ್ಕೆ, ನಮ್ಮಿಂದಾದ ಸಮಾಜಮುಖಿ ಅಂತ ಹೇಳಿದ್ರೆ ಚಾರಿಟಿ ಮಾಡಬೇಕು ಅಂತ ಹೇಳೋದಲ್ಲ, ಯಾವುದಾದ್ರೂ ರೀತಿಯಲ್ಲಿ ಜನಗಳ, ನಮ್ಮನ್ನು ನಂಬಿದಂಥವರ ಮನಸ್ಸನ್ನು ಸಂತೃಪ್ತಿಗೊಳಿಸುತ್ತಾ ನಾವು ಬದುಕಿದ್ರೆ ಅದೇ ಶಾಶ್ವತ. ಇವತ್ತು ಅಮ್ಮಣ್ಣಯ್ಯರಿಗೆ ಉಳಿದದ್ದು ಅದೇ. ಯಾಕೆಂತ ಹೇಳಿದರೆ ಇಡೀ ಊರೇ ಅಮ್ಮಣ್ಣಯ್ಯರ ಬಗ್ಗೆ ಕೊಂಡಾಡ್ತದೆ. ಅಮ್ಮಣ್ಣಯ್ಯರು ಇವತ್ತು ಬೇಕಿತ್ತು ಎನ್ನುವಲ್ಲಿವರೆಗೆ ನಾವೆಲ್ಲ ಅವರನ್ನು ಸ್ಮರಿಸ್ತಾ ಇದ್ದೇವೆ. ಇಂತಹ ಮಠದಲ್ಲಿ ಕೂಡ
ಅಮ್ಮಣ್ಣೆಯರ ಬಗ್ಗೆ ನಾವು ಸ್ಮರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಒಬ್ಬ ಕಲಾವಿದನಾದವನಿಗೆ ಏನು ಬೇಕು ಹೇಳಿ? ಇದೇ ಅವನಿಗೆ ದೊಡ್ಡ ಪುರಸ್ಕಾರ. ಅವರು ಯಾವತ್ತೂ ಯಾರಲ್ಲೂ ಯಾವುದೇ ವಿಚಾರದಲ್ಲೂ ಒಂದು ಕೇಳಿಕೆ ಇಟ್ಟವರಲ್ಲ, ಬೇಡಿಕೆ ಇಟ್ಟವರಲ್ಲ. ಅಮ್ಮಣ್ಣೆಯರ ಬಗ್ಗೆ ನಮಗೆಲ್ರಿಗೂ ಗೊತ್ತೇ ಇದೆ. ದುಬೈಯಲ್ಲಿ ಒಂದು ಪ್ರಕರಣವನ್ನು ನಾವು ಉಲ್ಲೇಖ ಮಾಡಲೇಬೇಕು. ದುಬೈಗೆ ನಾವು ಒಟ್ಟಿಗೆ ಹೋಗಿದ್ದೆವು. ಅಲ್ಲಿ ಮಾನಿಷಾದ ಪ್ರಸಂಗ, ದುಬೈ ಅಭ್ಯಾಸ ತರಗತಿಯ ಪ್ರಯುಕ್ತ ನಡೆದಂಥ ಮಾನಿಷಾದ ಪ್ರಸಂಗ. ನಾನು ಮೊದಲಿಗೆ ಪದ್ಯಕ್ಕೆ ಕೂತೆ. ರಾಮನ ಪ್ರವೇಶಕ್ಕೆ ಅಮ್ಮಣ್ಣೆಯರು ಬಂದರು. ಅಲ್ಲಿ ಒಬ್ಬರು ಮೊದಲಿಗಾರರನ್ನು ಕರೆಸ್ತಾರೆ, ಮತ್ತೆ ಎಲ್ಲ ಅಲ್ಲಿ ಇರುವ ಹವ್ಯಾಸಿಗಳನ್ನು ಕೂತ್ಕೊಳಿಸಿ ಮೊದಲೇ ಬರೆಸ್ತಾರೆ. ಎಲ್ಲಿವರೆಗೆ ಬಂದಂತ ಹೇಳಿದರೆ ದಿಟವಿ ನಿನ್ನಯ ವಚನ ಪದ್ಯದಲ್ಲಿವರೆಗೆ ಬಂತು. ಆ ಪದ್ಯಕ್ಕಾಗುವಾಗ ತಿರುಗಿ ನೋಡ್ತಾ ಇದ್ದಾರೆ ಅಮ್ಮಣ್ಣೆಯರು. ಆದರೆ ಅವರು ಚೆನ್ನಾಗಿ, ಅಲ್ಲಿ ಇದ್ದವರು ಚೆನ್ನಾಗಿ ಬಾರಿಸ್ತಾರೆ ಮೊದಲೇ, ಆದರೆ ಅನುಭವಿಗಳಲ್ಲ. ಒಂದು ಭಾಗವತರಾದವರಿಗೆ ಯಾವ ಪದ್ಯಕ್ಕೆ ಹೇಗೆ ಬಾರಿಸಬೇಕೆನ್ನುವಲ್ಲಿವರೆಗೆ ಅವರು ಅನುಭವ ಪಡೆದವರಲ್ಲ. ತುಂಬ ಒಳ್ಳೆಯ ನಿಷ್ಠೆಯಿಂದ ಬಾರಿಸ್ತಾರೆ, ದೊಡ್ಡ ದೊಡ್ಡ ಕೆಲಸದಲ್ಲಿದ್ದವರು. ಆದರೆ ಇವರಿಗೆ ಪದ್ಯ ಹೇಳಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಸತೀಶನ್ ಲೆಪ್ಪಿ ಅಂತೇಳಿ ಕರೆದ್ರು. ನಾನು ಯಾಕೆ ಅಂತ ನನಗೆ ಹೆದರಿಕೆ ಆಯ್ತೊಮ್ಮೆ. ಬಲಕುಲ್ಲು ಮೊದಲೇ ಕುಲ್ಲು ಅಂತ, ಅದು ಈಗಲೂ ಯೂಟ್ಯೂಬಲ್ಲಿದೆ. ನಾನು ಮೊದಲಕ್ಕೆ ಕೂತೆ, ಕುಲ್ಲು ಈ ಬೊಟ್ಟು ಜಿಲ್ಲ ಸುಂದರಜಿ ಚಾಪುವಾಡೋನಿ ತನ್ನ ಯಾವ ಏನು ಪದ್ಯ ಅಂತೆ. ಇಲ್ಲದ್ರೆ ಪದ್ಯವೇ ಹೇಳಲಿಕ್ಕೆ ಆಗುದಿಲ್ಲ ಅವರಿಗೆ ಅಂತ. ಅಂದರೆ ಆ ಪದ್ಯದ ಒಳಗೆ ಎಷ್ಟು ಮುಳುಗುತ್ತಾರೆ ಅವರು ಎನ್ನುವುದಕ್ಕೆ ಅದುವೇ ಒಂದು ಸಾಕ್ಷಿ. ನನಗಿಂತ ಜಾಸ್ತಿ ಕೈ ಉರುಳಿಕೆ ಬರುವವರು ಆ ಸಂಘದಲ್ಲಿ ಇದ್ರು, ಬಾರಿಸ್ತಾ ಇದ್ರು. ನಾನು ಚೆಂಡೆ ಮೊದಲೇ ಕಲಿತಿದ್ದೇನೆ, ಅದು ವಿಷಯ ಬೇರೆ. ಆದರೆ ನಿತ್ಯ ನುಡಿತಕ್ಕೆ ಅಭ್ಯಾಸ ಇಲ್ಲದೆ ಅಷ್ಟು ಹೇಳಿದಾಗೆ ನಮಗೆ ಬರಲ್ಲ ಅದು. ಹಾಗೆ ಅವರು ತುಂಬ ಖುಷಿಪಟ್ಟರು. ಒಂದೂವರೆ ಗಂಟೆವರೆಗೆ ನನ್ನಲ್ಲೇ ಮೊದಲೇ ಬರೆಸಿದ್ರು. ಹಾಗೆ ಅಂತ ಅಮ್ಮಣ್ಣೆಯರು, ಅವರ ಸಹವಾಸವನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನದ ಒಂದು ದೊಡ್ಡ ಸಂಪತ್ತನ್ನು ನಾವು ಕಳ್ಕೊಂಡಿದ್ದೇವೆ. ಕ್ಷೇತ್ರ ಅಂದರೆ ಎಡೆನೀರು ಮಠ ಅಂದರೆ ಅಮ್ಮಣ್ಣೆಯರಿಗೆ ಅಂತೂ ಇದೇ ಸ್ವರ್ಗ. ಇಲ್ಲಿ ಅವರು ಏನು ಇದ್ರೂ ಕೂಡ ಎಡೆನೀರು ಮಠ, ಎಲ್ಲಿ ಹೋದರೂ ಕೂಡ, ಯಾರಲ್ಲಿ ಮಾತಾಡಿದ್ರು ಕೂಡ ಎಡೆನೀರು ಮಠದ ಬಗ್ಗೆ. ಬ್ರಹ್ಮೈಕ್ಯ ಕೇಶವಾನಂದ ಭಾರತಿಗಳು ಕೂಡ ಅವರ ದಿನೇಶ್ ಅಮ್ಮಣ್ಣಯ್ಯರಂದರೆ ಅವರಿಗೂ ಪಂಚಪ್ರಾಣ. ಪರಮ ಪೂಜ್ಯರು ಕೂಡ ದಿನೇಶ್ ಅಮ್ಮಣ್ಣಯ್ಯರಂದರೆ ಅವರಿಗೂ ಪಂಚಪ್ರಾಣ. ಕೇವಲ ಅವರು ಮಾತ್ರ ಅಲ್ಲ, ಯಾವುದೇ ಕಲಾವಿದರಿಗೆ ಇದೊಂದು ದೊಡ್ಡ ನಮ್ಮ ಆಶಯತನವನ್ನು ಯಾವತ್ತೂ ಹೇಳ್ತೇನೆ. ಈ ಕ್ಷೇತ್ರದಲ್ಲಿ ಅಂತ ಹೇಳುವುದಲ್ಲ, ಎಲ್ಲೂ ಕೂಡ ಹೇಳ್ತೇನೆ. ಈ ಮೂಲಕ ಈ ಕ್ಷೇತ್ರದಲ್ಲಿ ದಿನೇಶ್ ಅಮ್ಮಣ್ಣಯ್ಯರಿಗೆ ನುಡಿನಮಗಳನ್ನು ಅರ್ಪಿಸುತ್ತಾ, ಈ ಜಾಲತಾಣದಿಂದ ಪ್ಲಸ್ ಆರ್ ಮೈನಸ್ ತುಂಬ ಇದೆ, ಇಲ್ಲಿ ಉಲ್ಲೇಖ ಮಾಡಬಾರದು. ಅದು ಕೂಡ ಸ್ವಾಮೀಜಿಯವರಲ್ಲಿ ಮೊನ್ನೆ ನಾನು ಉಲ್ಲೇಖ ಮಾಡಿದ್ದೇನೆ, ವಾಸುದೇವ ರಂಗಭಟ್ರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಇದರ ಆಗು ಹೋಗುಗಳ ಬಗ್ಗೆ ಚರ್ಚಿಸಿ ಇಂಥದ್ದಕ್ಕೆ ಒಂದು ಕಡಿವಾಣ ಹಾಕುವಂಥ ಒಂದು ನಿರ್ಧಾರಕ್ಕೆ ನಾವೆಲ್ಲರೂ ಬರಲೇಬೇಕು. ಯಾಕಂದರೆ ಉಜಿರೆ ಅಶೋಕ್ ಭಟ್ರು, ವಾಸುದೇವ ರಂಗಭಟ್ರು, ನಾನು ಮೊನ್ನೆ ಮುಂಬೈಯಲ್ಲಿ ಕೂಡ ಅದರ ಬಗ್ಗೆ ನಾವು ಮಾತಾಡಿದ್ದೇವೆ. ಇದು ಯಾರ ವಿರುದ್ಧವಲ್ಲ, ಯಾರ ಪರವೂ ಅಲ್ಲ. ಇದು ಯಕ್ಷಗಾನ ಕಲೆಯ ಬಗ್ಗೆ ನಾವು ಯೋಚಿಸಬೇಕಾದಂಥ ವಿಚಾರ. ಇದರಲ್ಲಿಗೆ ಅಮ್ಮಣ್ಣಯ್ಯರ ಹೆಸರಿನ ನುಡಿನಮನದಲ್ಲೇ ಇದಕ್ಕೆ ಒಂದು ನಾವು ಅಡಿಪಾಯ ಹಾಕಿದರೆ ಇದೊಂದು ಚಂದ ಎಂಬುದಾಗಿ ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಉಜಿರೆ ಅಶೋಕ್ ಭಟ್ರು ಅದನ್ನು ಉಲ್ಲೇಖಿಸಿದ್ರು ಒಂದು ಮಾತಿಗೆ. ಹೊಳ್ಳರನ್ನು ಯಾಕೆ ಕೂತ್ಕೊಳಿಸಿದ್ರಿ ಪದ್ಯಕ್ಕೆ? ಡಾಕ್ಟರ್ ರಮಾನಂದ ಬನ್ನಾರಿಯವರ ಅರ್ಥವನ್ನು ಕೇಳುವ ಅಂದರೆ ರಮಾನಂದ ಬನ್ನಾರಿಯವರು ಯಾರು ಅಂತ ಅವರಿಗೆ ಗೊತ್ತಿಲ್ಲ. ಈ ಮೆಸೇಜ್ ಬರೆಯುವವರಿಗೆ, ಯೂಟ್ಯೂಬ್ಗಳಲ್ಲಿ ಮೆಸೇಜ್ ಬರೆಯುವವರಿಗೆ ಅವರ ಯೋಗ್ಯತೆಗೆ ಏನು, ಅಥವಾ ಪಟ್ಲದವರ ಬಗ್ಗೆ ಯೋಗ್ಯತೆಗೆ, ಇನ್ನೊಬ್ಬರ ಬಗ್ಗೆ. ನಾನು ಒಬ್ಬರ ಹೆಸರನ್ನು ಹೇಳಿ ಉಲ್ಲೇಖ ಮಾಡುವುದಲ್ಲ, ಒಬ್ಬ ಕಲಾವಿದ ಯಾರೇ ಆಗಲಿ ರಂಗಕ್ಕೆ ಬಂದು ವೃತ್ತಿಯಲ್ಲಿ ನಿರತನಾಗಿದ್ದಂಥ ಕಲಾವಿದನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನವಾಗಿ ಕೆಟ್ಟದ್ದಾಗಿ ಬರೆಯುವ ಹಕ್ಕು, ವಿಮರ್ಶೆ ಮಾಡಬಹುದು. ವಿಮರ್ಶೆ ಆರೋಗ್ಯಪೂರ್ಣವಾದ ವಿಮರ್ಶೆ ಮಾಡಿದರೆ ತಪ್ಪಲ್ಲ. ಒಬ್ಬ ಕಲಾವಿದ ಅದರಲ್ಲಿ ಜೀವನ ಮಾಡ್ತಾ ಇರುವಾಗ ಅವನ ಬಗ್ಗೆ ಅಲ್ಲಸರದ ಲೇಖನಗಳನ್ನು ಬರೆಯುವುದು ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸಿದ್ದೇನೆ. ಅಭಿಮಾನ ತಪ್ಪಲ್ಲ, ಒಬ್ಬರೊಬ್ಬರ ಬಗ್ಗೆ ಅಭಿಮಾನ ಒಬ್ಬೊಬ್ಬರಿಗೆ ಇದ್ದೇ ಇದೆ. ಈಗ ಅಮ್ಮಣ್ಣೆಯರ ಅಭಿಮಾನಿಗಳು ಬೇರೆ ಇದ್ದಾರೆ, ಹೊಳ್ಳರ ಅಭಿಮಾನಿಗಳು ಇದ್ದಾರೆ, ಬಲಿಪರ ಅಭಿಮಾನಿಗಳು, ಅದೊಂದು ವರ್ಗ ಬೇರೆ ಇದೆ. ಹಾಗಂತೇಳಿ ಆ ವರ್ಗ, ಅಭಿಮಾನಿ ವರ್ಗ ಆರೋಗ್ಯಪೂರ್ಣವಾಗಿರಬೇಕು. ಇಂಥದಕ್ಕೆ ನಾವೆಲ್ಲರೂ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು. ಸ್ವಾಮೀಜಿಗಳ ಮುಖಾಂತರ ನಾನು ಕೈಮುಗಿದು ಯಾಚಿಸ್ತಾ ಇದ್ದೇನೆ. ಯಕ್ಷಗಾನ ಕಲೆಯ ಬಗ್ಗೆ, ಯಕ್ಷಗಾನ ಕಲಾವಿದರ ಬಗ್ಗೆ ಈ ಕ್ಷೇತ್ರವೇ ನಮಗೆ ಪರಮ ಪುಣ್ಯ ಕ್ಷೇತ್ರ. ಯಾವುದೇ ವಿಚಾರದಲ್ಲಿ ಸ್ವಾಮೀಜಿಗಳು ಮುತುವರ್ಜಿ ಇದಕ್ಕೆ ವಹಿಸಬೇಕಂತ ಕೈ ಮುಗಿದು ಕೇಳಿಕೊಳ್ಳುತ್ತಾ ಅದರ ಬಗ್ಗೆ ಮತ್ತೆ ಚಿಂತನೆ ಮಾಡೋಣ. ಈ ಅಮ್ಮಣ್ಣೆಯರ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಮಠದ ಪೂಜ್ಯರಿಗೆ ಹಾಗೂ ಎಲ್ಲ ಬಂಧುಗಳಿಗೆ ಶಿರಬಾಗಿ ವಂದಿಸಿ ಎರಡು ಮಾತನ್ನು ಜಗದಂಬೆಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಓಂ ಶಾಂತಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.